ಟಿಮ್ ಡೇವಿಡ್ 3 ಕೋಟಿ, ಅವನ ಅಜ್ಜಿ 3 ಕೋಟಿ ಎಲ್ಲ ಹಾಕೋರು, 13 ಕೋಟಿ ಕೊಡ್ಬೇಕು ಅವರಿಗೆ. ಆ ಥರ ಪರ್ಫಾರ್ಮೆನ್ಸ್ ಲಾಸ್ಟ್ ಸೀಸನ್ ಕೊಟ್ಟಿದ್ದು ನಮ್ಮ RCBಗೆ. ಫೈನಲ್ ಕೂಡ ಮಸ್ತಾಗಿ ಆಡಿದ್ರು. ಅವನ ಅಜ್ಜಿ ಒಂಥರ ಟೂರ್ನಮೆಂಟ್ನ ಸೆಟ್ ಮಾಡಿದ್ರು ಅಂತ ಹೇಳ್ಬೇಕು. ಬಾಟಮಲ್ಲಿ ಬಂದ್ಬಿಟ್ಟು ಹಾಕೊಂಡು ಗುದ್ದಿದ್ರು ಅಂತ ಹೇಳ್ಬೇಕು ಚೆನ್ನಾಗೆ. ಟಿಮ್ ಡೇವಿಡ್ಗೆ 3 ಕೋಟಿ ವರ್ತೇ ಇಲ್ಲ. ಟಿಮ್ ಡೇವಿಡ್ 100% ಮತ್ತೆ RCBಲಂತೂ ರಿಟರ್ನ್ ಆಗೋದ್ರಲ್ಲಿ ನನಗೆ ಯಾಕೋ ಡೌಟ್ ಕಾಣಿಸ್ತಾ ಇಲ್ಲ. ಶ್ರೇಯಸ್ ಶರ್ಮಾ 2.60 ಕೋಟಿ ಕೊಟ್ಬಿಟ್ಟು ಇವ್ರನ್ನ ತೊಗೊಂಡಿದ್ರು. ಸೊ ಇವರು ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಚೆನ್ನಾಗೇ ಕೊಟ್ಟಿದ್ದಾರೆ. ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಹ್ಯಾಂಡಲ್ ಮಾಡಿದ್ದಾರೆ, ಲೀಡ್ ಮಾಡಿದ್ದಾರೆ, ಅದರಿಂದ 100% ರಿಟರ್ನ್ ಆಗೇ ಆಗ್ತಾರೆ. ಜೇಕೊಬ್ ಬೆಥೆಲ್, ಹೌದು ಇವರಿಗೆ ಸೀರೀಸ್ ಬಂತು ಲಾಸ್ಟಲ್ಲಿ, ಅದರಿಂದ ಅವರು ಇಂಗ್ಲೆಂಡ್ಗೆ ಹೋಗಬೇಕಾಗಿ ಬಂತು. ಫೈನಲ್ಸ್ಗೆ ಅವೈಲೇಬಲ್ ಇಲ್ಲದೆ ಇದ್ರೂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ, ಸಿಕ್ಕಂಥ ಅವಕಾಶಗಳನ್ನ ಗ್ರ್ಯಾಬ್ ಮಾಡಿಕೊಂಡು ಮಸ್ತಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. 100% ಇವರು ಈ ಒಂದು ಚಿಕ್ಕ ಪ್ರೈಸ್ಗೆ 2.60 CRಗೆ 100% ಬರ್ತಿದ್ದಾರೆ, ರಿಟರ್ನ್ ಆಗೇ ಆಗ್ತಾರೆ. DDP ಅಂತ ಬಂದಾಗ 2 ಕೋಟಿ ಇವ್ರನ್ನ ಕೊಟ್ಬಿಟ್ಟು ತೊಗೊಂಡಿದ್ರು. ಆಲ್ಮೋಸ್ಟ್ ಒಂಥರ ಬೇಸ್ ಪ್ರೈಸ್ ಅಂತ ಅನ್ಕೊಳ್ಳಿ. ಸಖತ್ ಪ್ರದರ್ಶನ ಕೊಟ್ಟರು. ಟೂರ್ನಮೆಂಟ್ ವಿನ್ನಿಂಗ್ ಪ್ರದರ್ಶನ ಕೊಡೋಕ್ಕಾಗಿಲ್ಲ ಅಂತಂದ್ರೂ ಕೂಡ ಹಾಫ್ ಆಫ್ ದ ಟೂರ್ನಮೆಂಟ್ ಏನು ಆಡಿದರೆ ಇವರು ಸ್ಟ್ಯಾಂಡ್ನ ಸಿಕ್ಕಾಪಟ್ಟೆ ಕೊಟ್ಟರು. ಆ್ಯಂಡ್ ಇವರ ರಿಪ್ಲೇಸ್ಮೆಂಟ್ ಆಗಿ ಬಂದರು ಮಯಾಂಕ್ ಅಗರ್ವಾಲ್ ಅವರು ಕೂಡ ಸಖತ್ತಾಗಿ ಆಡಿದ್ರು, ಕಾಂಟ್ರಿಬ್ಯೂಷನ್ ಕೊಟ್ಟರು, ಫೈನಲ್ ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ರು. ಯಾರನ್ನ ರಿಟರ್ನ್ ಮಾಡ್ತಾರೆ ಅಂತ ಕೇಳಿದ್ರೆ ಇಬ್ಬರೂ ರಿಟರ್ನ್ ಮಾಡಬೇಕಂತ ಹೇಳ್ತೀನಿ. ಮಯಾಂಕ್ ಅಗರ್ವಾಲ್ನು ರಿಟರ್ನ್ ಮಾಡಬೇಕು, ದೇವದತ್ ಪಡಿಕಲ್ನು ಕೂಡ ರಿಟರ್ನ್ ಮಾಡಬೇಕು. ಮಯಾಂಕ್ ಅಗರ್ವಾಲ್ ಅಷ್ಟು ಆಲ್ಮೋಸ್ಟ್ ಒಂದು 50 ಲಕ್ಷಕ್ಕೆ ಸಿಕ್ಕಿದ್ರು ಅಂತ ಕಾಣಿಸುತ್ತೆ. ದೇವದತ್ ಪಡಿಕಲ್ 2 ಕೋಟಿ. ಇಲ್ಲಿ ಬೇರೆ ಪ್ಲೇಯರ್ಸ್ಗಳನ್ನ, ಕೆಲವು ಪ್ಲೇಯರ್ಸ್ಗಳನ್ನ ಬಿಟ್ಬಿಟ್ಟು ಇಬ್ಬರೂ ಕೂಡ ರಿಟರ್ನ್ ಮಾಡ್ಕೊಂತು ಅಂತಂದರೆ ಸಾಕತ್ತಾಗಿರುತ್ತೆ. ಇಲ್ಲಿ ಮಯಾಂಕ್ ಅಗರ್ವಾಲ್ನ ಬಿಡುವಂಥ ಅವಶ್ಯಕತೆ ಇಲ್ಲ. ಆ್ಯಂಡ್ ಸ್ವಲ್ಪ ಜನ ಹೇಳ್ಬೋದು ಮಯಾಂಕ್ ಅಗರ್ವಾಲ್ ಲಾಸ್ಟಿಗೆ ಬಂದವರು, ರೂಲ್ಸ್ ಇಲ್ಲ ಆಗಿರೋ ರಿಟೈನ್ ಮಾಡ್ಕೊಳ್ಳೋದಕ್ಕೆ ಅಂತ. ಈ ಇಂಡಿಯಾ ಮತ್ತು ಪಾಕಿಸ್ತಾನ ವಾರ್ ಸೀನಿಂದ ಇಂಟರಪ್ಟ್ ಆಗಿತ್ತಲ್ಲ IPL, ಅದಾದ ನಂತರ ಏನು ಸೈನ್ ಆದರೂ ಕೆಲವು ಪ್ಲೇಯರ್ಸ್ಗಳು ಓಡಾಗ್ಬಿಟ್ರಲ್ಲ ಸ್ವಲ್ಪ ಜನ ಫಾರಿನ್ ಪ್ಲೇಯರ್ಸ್ಗಳೆಲ್ಲ, ಅದಾದ ನಂತರ ಸೈನ್ ಆದ್ರಲ್ಲ ಪ್ಲೇಯರ್ಸ್ಗಳು, ಅವ್ರನ್ನ ರಿಟೈನ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇವಾಗ ಮುಂಬೈ ಇಂಡಿಯನ್ಸ್ ಅವ್ರು ಜಾನಿ ಬೆಸ್ಟ್ ಅವ್ರು ರಿಟೈನ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದರೆ ಮಯಾಂಕ್ ಅಗರ್ವಾಲ್ ನಾವು ಸೈನ್ ಮಾಡ್ಕೊಂಡಿದ್ದು ಈ ವಾರ್ ಸೀನೆಲ್ಲ ಆಗೋಕ್ಕಿಂತ ಮುಂಚೆ. ಮ್ಯಾಚ್ ಆಡದೇ ಇರ್ಬೋದು, ಬಟ್ ಸೈನ್ ಮಾಡ್ಕೊಂಡ್ಬಿಟ್ಟಿದ್ವಿ ನಾವು. ಆದ್ದರಿಂದ ಮಯಾಂಕ್ ಅಗರ್ವಾಲ್ ಅಂತೂ 100% ರಿಟರ್ನ್ ಮಾಡ್ಕೊಬೋದು. ದೇವದತ್ ಪಡಿಕಲ್ ರಿಟರ್ನ್ ಮಾಡ್ಬೋದು, ಜೊತೆಗೆ ಮಯಾಂಕ್ ಅಗರ್ವಾಲ್ನು ರಿಟರ್ನ್ ಮಾಡ್ಬೋದು. ಹೆಂಗೆ ಅಂತಂದರೆ ರಜತ್ ಪತಿದಾರ್ ಮತ್ತು ವಿಜಯ್ ಕುಮಾರ್ ವೈಶಾಖ್ ರಿಟರ್ನ್ ಆಗಿದ್ರಲ್ಲ 2023 ಟೈಮಲ್ಲಿ. ಇವರು ವಿಜಯ್ ಕುಮಾರ್ ವೈಶಾಖ್ ಅವರು ರಿಪ್ಲೇಸ್ಮೆಂಟ್ ಆಗಿ ಬಂದಿದ್ರು ರಜತ್ ಪತಿದಾರ್ಗೆ. 2024ಗೆ ರಜತ್ ಪತಿದಾರ್ನು ರಿಟರ್ನ್ ಮಾಡ್ಕೊಂಡ್ರು RCB, ಜೊತೆಗೆ ವಿಜಯ್ ಕುಮಾರ್ ವೈಶಾಖ್ನು ರಿಟರ್ನ್ ಮಾಡ್ಕೊಂಡ್ರು. ಅದೇ ಥರ ಇಲ್ಲೂ ಕೂಡ ಇಬ್ಬರೂ ಕೂಡ ರಿಟರ್ನ್ ಮಾಡ್ಬೋದು, ಬಟ್ ಪ್ಲೇಯರ್ನ ಬಿಡಬೇಕಾಗುತ್ತೆ ಅಷ್ಟೇ, ಬೇರೆ ಪ್ಲೇಯರ್ಸ್ನ. ಆ್ಯಂಡ್ ಇಲ್ಲಿ ನುವಾನ್ ತುಷಾರ ಅಂತ ಬಂದಾಗ ರೀಸೆಂಟ್ ಪರ್ಫಾರ್ಮೆನ್ಸ್ ವರ್ಸ್ಟ್ ಆಗಿದೆ ನುವಾನ್ ತುಷಾರ್. ಅದು 1.60 CR ಕೊಟ್ಬಿಟ್ಟು ತೊಗೊಂಡಿದ್ರೆ ನನಗೇನೋ ಇವ್ರನ್ನ ಬಿಡುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ನುವಾನ್ ತುಷಾರ ಒಂದು ಮ್ಯಾಚೇನೋ ಅವಕಾಶ ಕೊಟ್ಟಿದ್ರು ಇವರಿಗೆ, ಏನಂತ ದಬಾಕಿಲ್ಲ ಇವರು. ಆದ್ದರಿಂದ ನುವಾನ್ ತುಷಾರ್ 1.60 CR ಬೇರೆ ಟೀಮ್ ತೊಗೊಬೋದು ಬಿಡ್ತು ಅಂದ್ರೆ ಆಪ್ಷನ್ಗೆ, ಬಟ್ ನಮ್ಮ RCBಲೇನು ಇವರು ಡಿಸರ್ವಿಂಗ್ ಥರ ಏನು ಕಾಣಿಸ್ತಾ ಇಲ್ಲ. ಅದರಿಂದ ಬಿಡ್ಬೋದು ಅಂತ ಅನ್ನಿಸ್ತಾ ಇದೆ. ರೊಮ್ಯಾರಿಯೋ ಶೆಫರ್ಡ್ ಅಂತ ಬಂದಾಗ ಯಾರನ್ನ ಬಿಡ್ತಾರೆ ಗುರು ಇವ್ರನ್ನ? ರೊಮ್ಯಾರಿಯೋ ಶೆಫರ್ಡ್ನ CSKಗೆ ಹುಚ್ಚನ ಇಟ್ಟಾಡ್ಸ್ಕೊಂಡು ಹೊಡೆದವನ ಅಜ್ಜಿ ಊರು ಬಾಗಿಲು ಮಾಡಾಕ್ಬಿಟ್ಟಿದ್ರು. ಹಿಂಗೆ ನಾನು ಈ ಪ್ಲೇಯರ್ನ ಬಿಟ್ಟರೆ ಅವನ ಅಜ್ಜಿ RCBಗೆ ಬಿಗ್ಗೆಸ್ಟ್ ಲಾಸ್ ಆಗೋಗ್ಬಿಡುತ್ತೆ. ಪ್ರೈಸ್ ಕಮ್ಮಿ ಇರ್ಬೋದು 1.50 CR, ಬಟ್ ಆದರೂ RCB ಖಂಡಿತ ಬಿಡೋದಿಲ್ಲ. ಏನಾರು ಮಾಡ್ಬಿಟ್ಟು ಕನ್ವಿನ್ಸ್ ಮಾಡ್ಬಿಟ್ಟು ರಿಟರ್ನ್ ಆಗಪ್ಪ ನೀನು ಹೋಗ್ಬೇಡ ಆಕ್ಷನ್ಗೆ ಅಂತ ಹೇಳ್ಬಿಟ್ಟು ರಿಟರ್ನ್ ಮಾಡ್ಕೊಂಡ್ಬಿಡ್ತಾರೆ. ಆ್ಯಂಡ್ ಲುಂಗಿ ಇಂಗಿಡಿ 1 ಕೋಟಿ ಕೊಟ್ಬಿಟ್ಟು ತೊಗೊಂಡಿದ್ರು ಇವ್ರನ್ನೂ ಕೂಡ 100% ರಿಟರ್ನ್ ಮಾಡೇ ಮಾಡ್ತಾರೆ. ಬ್ಯಾಕಪ್ ಆಗಿದ್ರು ಕೂಡ ಮೈನ್ ಪ್ಲೇಯರ್ ಆಗು ಕೂಡ ಆಡೋದು. ಕೆಲವೊಂದು ಮ್ಯಾಚು ಇಂಜುರಿಗಳೆಲ್ಲ ಆಗಿತ್ತಲ್ಲ ಅವಾಗ, ಜಾಶ್ ಹೇಸಲ್ವುಡ್ ಅವ್ರಿಗೆಲ್ಲ ಅವಾಗ ಆಡಿದ್ರು, ಪರವಾಗಿಲ್ಲ, ಕ್ಲಾಸ್ ತೋರಿಸಿದ್ರೆ ರಿಟರ್ನ್ ಆಗ್ತಾರೆ 1 ಕೋಟಿ ಏನಂತ ಹೆವಿ ಅಮೌಂಟಲ್ಲ.